10ನೇ ತರಗತಿಯ ಯುವಕ 10 ಗ್ರಾಮಗಳಿಗೆ ಶಿಲ್ಪಿ ಕಲಾವಿದನಾದ. ಬಾಗಲಕೋಟೆ ಜಿಲ್ಲೆಯ ಗೋನಾಳ್ ಗ್ರಾಮದ ಬನಶಂಕರಿ ದೇವಿಯ ಸುಮಾರು 25 ಅಡಿ ಎತ್ತರದ ತೇರನ್ನು ರೆಡಿ ಮಾಡಿದ ರಾಘವೇಂದ್ರ ಕಾಳಪ್ಪ ಬಡಿಗೇರ್. ಇವರು ಮೂಲತಃ ಹುನಗುಂದ ತಾಲೂಕು ಕಮತಿಗಿ ಗ್ರಾಮದವರಾದ ರಾಘವೇಂದ್ರ ಕಾಳಪ್ಪ ಬಡಿಗೇರ್. ಇವರು ತಮ್ಮ ಶಿಲ್ಪಕಲೆಯನ್ನು ಮುಂದುವರಿಸುತ್ತಾ ಬಂದಿರುತ್ತಾರೆ. ರಾಘವೇಂದ್ರ ಅವರು 10ನೇ ತರಗತಿಯಲ್ಲಿ ಓದುತ್ತಿರುವಾಗಲೇ ಶಿಲ್ಪಿ ಕಲೆಯನ್ನು ತುಂಬಾ ಆಸಕ್ತಿ ಇತ್ತು ಮತ್ತು ತಂದೆಯವರೊಂದಿಗೆ ಕೈ ಜೋಡಿಸಿ ಸುಮಾರು 14 ಜಾತ್ರಾ ತೇರುಗಳನ್ನು ಮಾಡಿ ಯಶಸ್ವಿಯಾಗಿ ನಿರ್ಮಿಸಿದ್ದು. ತಮ್ಮ ತಂದೆಯವರ ನಿಧನ ನಂತರ ಬಾಗಲಕೋಟೆ ಜಿಲ್ಲೆಯ ಗೋನಾಳ್ ಗ್ರಾಮದ ಬನಶಂಕರಿ ದೇವಿಯ ಸುಮಾರು 25 ಅಡಿ ಎತ್ತರದ ತೇರನ್ನು ತಯಾರು ಮಾಡಿ ಇದೇ ಶಿಲ್ಪಿ ಕಲೆಯನ್ನು ಮುಂದುವರಿಸುತ್ತಾ ಬಂದಿರುತ್ತಾರೆ. ರಾಘವೇಂದ್ರ ಅವರು DMC AM ಕಲಿತಿದ್ದು ಕಲೆ ಮೂಲಕ 16 ಗ್ರಾಮಗಳಿಗೆ ಹೆಸರಾಂತವರಾಗಿರುತ್ತಾರೆ. ಸಂಬಂಧಪಟ್ಟ ಕಲಾ ಮತ್ತು ಸಾಂಸ್ಕೃತಿಕ ಇಲಾಖೆಯವರು ಇತ್ತ ಗಮನ ಹರಿಸಿ ರಾಘವೇಂದ್ರ ಕಾಳಪ್ಪ ಬಡಿಗೇರ್ ಅವರಿಗೆ ಸರ್ಕಾರದಿಂದ ಯಾವುದಾದರೂ ಸೌಲಭ್ಯ ಒದಗಿಸಿಕೊಟ್ಟಲ್ಲಿ ಇವರ ಜೀವನ ಸಾರ್ಥಕವಾಗುವುದೆಂದು ನಮ್ಮ ಚಾನಲ್ನ ಮೂಲಕ ಇವರು ಅಳಲನ್ನು ತೋಡಿಕೊಂಡಿರುತ್ತಾರೆ. ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡಾದ್ರಪ್ಪ ರಾಘು? ನಾವು ಈಗ ಎಷ್ಟು ವರ್ಷದಿಂದ ನೀವು ಕೆಲಸ ಮಾಡಾದ್ರಪ್ಪ ರಾಘು? ನಾವು ಈಗ ಮೂಲ ನಮ್ಮ ಅಜ್ಜಾರ್ ಮಾಡಿ 5 ವರ್ಷ ಆತ್ರಿ. ಅವರಿಂದ ಅಪ್ಪಾರು ಮಾಡತ್ತೀವಿ. ಅಪ್ಪಾರು ಶಿಲ್ಪಿನೂ ಮಾಡಲ್ಲ. ನಮ್ಮ ಅಜ್ಜಾರ್ 14 ತೇರ್ ಮಾಡ್ಯಾರ್ರಿ. ಅವರಿಂದ ಯಾವಾಗ ಈಗ ಒಂದು ಅಪ್ಪಾರು 10 ವರ್ಷ ಆಯ್ತು. 10 ವರ್ಷ ಆಯ್ತು. ಯಾವಾಗ ಈಗ ಒಂದು ನಮ್ದು ನಮ್ಮ ಅಜ್ಜಾರ್ 10 ವರ್ಷ ಆಯ್ತಲ್ಲಪ್ಪ. 14 ತೇರು ಎಲ್ಲೆಲ್ಲಿದು ಮಾಡಿದ್ರಂತ? ಅದು ಗಂಜಾಳದ್ದು ಅಂದ್ರಿ ನಮ್ಮ ಇಲ್ಲಿ ಅಂಬಿನಗಡದೊಳಗೆ ಅಲ್ಲಪ್ಪ. 14 ತೇರು ಎಲ್ಲೆಲ್ಲಿದು ಮಾಡಿದ್ರಂತ? ಅದು ತೇರ್ ಮಜಾಳದ್ದು ಅಂದ್ರೆ ಇಲ್ಲಿ ಅಂಬಿನಗಡದೊಳಗೆ ಅಂದ್ರೆ ಒಂದು ಇಲ್ಲೊಂದು ತೇರ್ ಮಟ್ಟಿ ಇರುತ್ತೆ. ಇಲ್ಲಿ ಬಾಳ್ಗೇರ್ ಮಟ್ಟಿ ರೀ. ಗಂಜಾಳ ಒಂದು ಗುಳೆ ಕೊಟ್ರಿ. ಒಂದು ತೇರ್ ಮಟ್ಟಿ ಗುಳೆ ಕೊಡೋದು 2 ತೇರ್ ಮಾಡಿದ್ರು. ಯಾವ್ಯಾವ ಏನಾದರೂ ಗುರ್ತೈತೆ? ಹ್ಞೂ ಅದು ಇದು ಐತ್ರಿ. ಗುಳೆ ಕೊಟ್ರಿ. ಗುಳೆ ಕೊಡೋದು ನಿಮ್ಗೆ 2 ತೇರ್ ಇದನ್ನ ಕೊಡ್ತೀನಿ. ಯಾವ್ಯಾವ ಏನಾದರೂ ಗುರ್ತೈತೆ? ಅದು ಇದು ಐತ್ರಿ. ತೇರು ಮಾಡುವಾಗ ನೀನು ಅಪ್ಪಾರು ನಾವು ಸೇರೆ ಮಾಡಿದ್ವಿ. ಏನು ಮಾಡಿದ್ದೆ 14 ತೇರು ಡಿಸೈನ್ ತೇರು ಮಾಡುವಾಗ ನೀನು ಮಾಡ್ತಿದ್ದೇನೆ ಅವ್ರ ಜೊತೆ. ಅಪ್ಪಾರು ನಾವು ಸೇರೆ ಮಾಡಿದ್ವಿ. 14 ತೇರು. ಇದುವರೆಗೂ ಸರ್ಕಾರದವ್ರು ಏನಾದರೂ ಈ ಕಡೆ ನೋಡಿ ನಿನಗೆ ಏನಾದರೂ ಪರಿಹಾರ? ಇಲ್ರಿ, ಸರ್ಕಾರದಿಂದ ಏನೋ ಅಪ್ಪಾರು ಜೀವನ ಇದುವರೆಗೂ ಸರ್ಕಾರದವ್ರು ಏನಾದರೂ ಈ ಕಡೆ ನೋಡಿ ನಿನಗೆ ಏನಾದರೂ ಪರಿಹಾರ? ಸರ್ಕಾರದಿಂದ ಏನೋ ಅಪ್ಪಾರು ಹೋಗ್ತಾರೆ. ಮತ್ತು ಸರ್ಕಾರದವ್ರಿಗೆ ನೀನೇನಾದರೂ ಮನವಿ ಸಲ್ಲಿಸಿ ಏನಾದರೂ ಅಪ್ಲಿಕೇಶನ್ ಮೂಲಕ ಏನಾದರೂ ಈ ಕಡೆ ಗಮನ ಹರಿಸುವಂಗೆ ಮಾಡಿದ್ದಿ? ಇಲ್ರಿ. ಮತ್ತು ಸರ್ಕಾರದವ್ರಿಗೆ ನೀನೇನಾದರೂ ಮನವಿ ಸಲ್ಲಿಸಿ ಏನಾದರೂ ಅಪ್ಲಿಕೇಶನ್ ಮೂಲಕ ಏನಾದರೂ ಈ ಕಡೆ ಗಮನ ಹರಿಸುವಂಗೆ ಮಾಡಿದ್ದಿ? ಅನುಕೂಲ ಮಾಡಿಕೊಟ್ರೆ ನಮ್ಮ ಉದ್ಯೋಗಗಳಿಗೆ ಆ ಕಡೆ ಅನುಕೂಲ ಆಗತ್ತೆ ರೀ. ಇದೇನು ಮುಂದೆ ನಿನ್ನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗೋ ಸಾಧ್ಯತೆ ಐತೆ? ನಿನ್ನಿಂದ ಏನಾದರೂ ಮುಕ್ತಾಯ ಆಗತ್ತಾ ಇದು? ಇದೇನು ಮುಂದೆ ನಿನ್ನ ಮಕ್ಕಳು ಮುಂದುವರ್ಸ್ಕೊಂಡು ಹೋಗೋ ಸಾಧ್ಯತೆ ಐತೆ? ನಿನ್ನಿಂದ ಏನಾದರೂ ಮುಕ್ತಾಯ ಆಗತ್ತಾ ಇದು? ಮುಕ್ತಾಯ ಆಗೋ ಸೂಚನೆ ಐತ್ರಿ. ಯಾಕಂದ್ರೆ ಇದಕ್ಕೆ ನಾನು ಮುಕ್ತಾಯ ಮಾಡ್ಬೇಕಂತಲ್ಲ ಇದು ಇದೆ, ಫಲ ಇಲ್ಲ. ಆಯ್ತು 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 ಓಕೆ. ನನ್ನ ಇದಕ್ಕೆ ನಾನು ಮುಕ್ತಾಯ ಮಾಡ್ಬೇಕು.